ಸ್ನೇಹಿತರೆ ನೋಡಿ ಪಾಪ ಈ ಕುದುರೆ ಎಲ್ಲಾರನ್ನೂ ಬಿಟ್ಟು ಒಂಟಿಯಾಗಿ ಬೇಜಾರಾಗಿ ದೂರ ಹೋಗ್ತಾ ಇದೆ. ಏನಪ್ಪ ಬಾಸರ್ ಕುದುರೆ ಕತೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಸ್ನೇಹಿತರೆ, ಈಗ ವೈರಲ್ ಆಗಿರೋ ಒಂದು ವಿಷಯ ಪೆಂಗ್ವಿನ್ ಸ್ಟೋರಿ. ಅದ್ರ ಬಗ್ಗೆ ನನ್ನ ಅನಿಸಿಕೆ ಹೇಳಬೇಕಿತ್ತು. ನೋಡಿ ಸ್ನೇಹಿತರೆ, ಮಿಲೇನಿಯಲ್, ಜೆನ್ಜಿ, ಜೆನ್ ಆಲ್ಫಾ, ಮತ್ತೊಂದು ಮಗದೊಂದು ಈ ಜನರೇಷನ್ಗಳ ಟ್ಯಾಗ್ ಇಟ್ಕೊಂಡು ಅದ್ಯಾವ ಪರಿ ಈ ಜನರು ತಮ್ಮನ್ನ ತಾವು ನಿಜವಾದ ಸೋಷಿಯಲ್ ಲೈಫಿಂದ ದೂರ ಇಟ್ಕೊಂಡು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನೇ ತಮ್ಮ ಐಡೆಂಟಿಟಿ ಮಾಡಿಕೊಂಡು ಫಾಲೋವರ್ಸ್ ಅಂಕಿ ಅಂಶಗಳನ್ನೇ ತಮ್ಮ ಸಾಧನೆಯ ಮಾನದಂಡ ಮಾಡಿಕೊಂಡು ಅದೆಂತಹ ಸೂಡೋ ಸ್ಟ್ರಗ್ಲಿಂಗ್, ಏನೋ ದೊಡ್ಡ ನೋವಲ್ಲಿದ್ದೇವೆ ಎಂಬಂತೆ ತೋರಿಸ್ಕೊಳ್ಳೋದಿದೆಯಲ್ಲ. ಅಂದ್ರೆ ಯೋಚನೆ ಮಾಡಿ, ಒಂದು ಗಾಯಗೊಂಡ ಅಥವಾ ಯಾವುದೋ ಪ್ರಾಬ್ಲಮ್ ಇಂದ ಬಳಲುತ್ತಿರುವ ಪೆಂಗ್ವಿನ್ನ ನಡಿಗೆ ಕೂಡ ಇವರನ್ನ ಫಿಲಾಸಫಿಕಲ್ ಆಗಿ ಯೋಚನೆ ಮಾಡುವಂತೆ ಮಾಡಿ ಬದುಕಿನ ನಶ್ವರತೆಯ ಬಗ್ಗೆ ಮೀಮು, ಕಂಟೆಂಟು, ವಿಡಿಯೋ ಮತ್ತೊಂದು ಮಗದೊಂದು ಮಾಡಿ ಫುಲ್ ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ. ಇಂತಹ ಅನೇಕ ಯೂನಿಕ್ ಬಿಹೇವಿಯರ್ ಬಂದ್ಬಿಟ್ಟು ಎಲ್ಲಾ ಜೀವರಾಶಿಗಳಲ್ಲಿ ಇದೆ. ಹಾಗಾದ್ರೆ ವಾಕ್ ಆನ್ ಯುವರ್ ಓನ್ ಪಾತ್ ಅಂತ ಹಿಸ್ಟ್ರಿಯಲ್ಲಿ ಯಾವ ಮನುಷ್ಯ ಜೀವಿಯೂ ತೋರಿಸ್ಕೊಟ್ಟಿಲ್ವಾ? ಶಂಕರಾಚಾರ್ಯ, ಬುದ್ಧ, ಬಸವ, ಅಂಬೇಡ್ಕರ್ ಮುಂತಾದ ಕ್ರಾಂತಿಕಾರಿಗಳ ಬದುಕಿನ ಫಿಲಾಸಫಿ ಏನಿತ್ತು? ಮನುಷ್ಯನು ಯಾವಾಗಲೂ ಟ್ರೆಂಡ್ಗಳ ಹಿಂದೆ ಹೋಗೋದು ಮೊದಲಿನಿಂದಲೂ ನಡ್ಕೊಂಡು ಬಂದಿರೋ ವಾಡಿಕೆ. ಕೆಲವು ಜನ ರೆಬಲ್ ಪಾತ್ ಹಿಡಿದು ಕೊನೆಯವರೆಗೂ ಅದರೊಟ್ಟಿಗೆ ನಡೆಯುತ್ತಾರೆ. ಈ ಕಡೆ ಪೂರ್ತಿ ಹಿಸ್ಟ್ರಿನೂ ಗೊತ್ತಿಲ್ಲ, ಆ ಕಡೆ ಸೈಂಟಿಫಿಕ್ ಇವಾಲ್ಯೂಷನ್ ಕೂಡ ಪೂರ್ತಿ ಗೊತ್ತಿಲ್ಲ. ಈ ನಡುವೆ ಸಿಗುವ ಸೋಷಿಯಲ್ ಮೀಡಿಯಾದ ಅರೆಬೆಂದ ಕಂಟೆಂಟ್ ನಮ್ಮ ಬದುಕಿನ ಬವಣೆಗೆ ದಿಕ್ಕು ತೋರಿಸುತ್ತೆ ಅಂದ್ರೆ ಎಂತಹ ವಿಪರ್ಯಾಸ! ತನ್ನ ಹಿಂಡಿಗೆ ಹೋಗ ಬಯಸದ ಹಕ್ಕಿ ಒಂದರ ಒಂಟಿ ನಡಿಗೆ ಜನರನ್ನ ಈ ಹಂತಕ್ಕೆ ಮಾನಸಿಕವಾಗಿ ಕಾಡುತ್ತೆ ಅಂದ್ರೆ ಅದೆಷ್ಟೋ ಜನ ಒಂಟಿತನದಿಂದ ಈ ಜನರೇಷನ್ಗಳು ಬಳಲುತ್ತಿವೆಯಾ? ಯಾವ ಬದುಕಿನ ಫಿಲಾಸಫಿ ಇವರನ್ನ ರಿಯಾಲಿಟಿಗೆ ಹತ್ತಿರವಾಗಿಸಬಹುದು? ತಂತ್ರಜ್ಞಾನ ಬದುಕನ್ನ ಸುಲಭ ಮಾಡಿಕೊಟ್ಟು ಹೆಚ್ಚಿನ ಸಮಯವನ್ನು ಮಾನಸಿಕ ಒತ್ತಡದಲ್ಲಿ ಕಳೆಯುವಂತೆ ಮಾಡಿದ್ದು, ಆರ್ಗ್ಯಾನಿಕ್ ಹ್ಯೂಮನ್ ಕನೆಕ್ಷನ್ಗಳನ್ನೇ ಮರೆಯುವಂತೆ ಮಾಡಿದ 108 ಆಪ್ಷನ್ಗಳು, ಫಿಂಗರ್ ಟಿಪ್ನಲ್ಲಿ ಸಿಗುವ ಜನರು, ಊಟ ಹಾಗೂ ದುಡ್ಡು, ಇದೆಲ್ಲವನ್ನೂ ಮೀರಿದ ಬದುಕಿನ ಫಿಲಾಸಫಿ ಕೇವಲ ಒಂದು ಪೆಂಗ್ವಿನ್ನ ನಡಿಗೆ, ಅದು ಕೂಡ ತಮ್ಮ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಅಂತ ಹೇಳಿಕೊಳ್ಳುವಂತೆ ಮಾಡುತ್ತೆ. ಇಷ್ಟೆಲ್ಲ ಆಧುನೀಕರಣದ ಮಧ್ಯೆ ಮನುಷ್ಯ ಜೀವಿ ಹಿಂದೆಂದಿಗಿಂತಲೂ ಮಾನಸಿಕವಾಗಿ ತುಂಬಾ ಒಂಟಿಯಾಗಿರುವುದು ವಿಚಿತ್ರವಾದರೂ ಸತ್ಯ. ಸುಳ್ಳಿನ ಸೋಷಿಯಲ್ ಲೈಫ್ನ ಹೈಪ್ ಮಾಡಿಕೊಂಡು ಸ್ನೇಹಿತರು, ಔಟಿಂಗು, ಟ್ರಿಪ್ಪು ಇದೆಲ್ಲದರ ಮಧ್ಯೆ ತಮ್ಮ ಐಡೆಂಟಿಟಿ ಮತ್ತು ಅದರ ವ್ಯಾಲಿಡೇಷನ್ ಹಪಾಹಪಿಗೆ ಮರುಳಾಗಿ ವಿ ಆಲ್ ರಿಲೇಟ್ ಟು ದ ಪೆಂಗ್ವಿನ್ ಅಂತ ಹೇಳ್ಕೊಳ್ಳೋದು ಟ್ರೆಂಡ್ನ ಭಾಗವಾಗಿರಬಹುದು. ಆದರೆ ಇದೊಂದು ನಮ್ಮೆಲ್ಲರ ಮಾನಸಿಕ ಸ್ಥಿತಿಗೆ ಹಿಡಿದ ಕನ್ನಡಿಯಾಗಿದೆ. ವರ್ಚುವಲ್ ಮೀಡಿಯಾ ಪ್ರಾಮಿಸ್ಡ್ ಕನೆಕ್ಷನ್, ಬಟ್ ಇಟ್ ಹ್ಯಾಸ್ ಕ್ವೈಟ್ಲಿ ಪುಶ್ಡ್ ಎವ್ರಿವನ್ ಮೈಲ್ಸ್ ಅಪಾರ್ಟ್, leaving everyone feeling lonely while technically connected. Sad but truth. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ.